ಗದಗ್ನಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಜನರನ್ನು ಮರಳು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಮಾಡಿರುವಂತಹ ಬೆಲೆ ಏರಿಕೆಗಳು ಬಸವಣ್ಣನವರು ಹೇಳಿದ ಹಾಗೆ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನ ಎಂದೆನಿಸಯ್ಯ. ಇವೆಲ್ಲವನ್ನ ಮೀರಿ ಸಿದ್ದರಾಮಯ್ಯ ಜಾತಿಗಣತಿ ಹೆಸರಲ್ಲಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಇರುವಂತಹ ಒಗ್ಗಟ್ಟನ್ನ ಹಾಗೂ ಶಾಂತಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಹಾಗೂ ಜಾತಿಗಣತಿ ಮೂಲಕ ರಾಜ್ಯದಲ್ಲಿ ಕೆಟ್ಟ ಆಡಳಿತದ ವಿರುದ್ಧ ವಿಜೇಂದ್ರ ನೇತೃತ್ವದಲ್ಲಿ ಜನಾಕ್ರೋಶ ರ್ಯಾಲಿ ಮಾಡ್ತಾ ಇದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿಜೇಂದ್ರ ನೇತೃತ್ವದ ಜನಾಕ್ರೋಶದ ರ್ಯಾಲಿ ನಡೀತಾ ಇದೆ. ಸರ್ಕಾರದ ವಿರುದ್ಧ ರಾಜ್ಯದ ಜನರು ಕೂಡ ಆಕ್ರೋಶಗೊಂಡಿದ್ದು ಸರ್ಕಾರ ಕಿತ್ತೊಗೆಯಲು ನಿರ್ಧಾರ ಮಾಡಿದ್ದಾರೆ. ಇನ್ನು ಜನರ ಜೊತೆ ನಾವಿದ್ದೇವೆ ಅನ್ನೋ ಮೂಲಕ ಜನಾಕ್ರೋಶ ಯಾತ್ರೆಯ ಮೂಲಕ ಸಂದೇಶ ನೀಡುತ್ತಾ ಇದ್ದೇವೆ. ಸನಾತನ ಧರ್ಮ ಹಾಗೂ ಹಿಂದೂ ಸಂಸ್ಕೃತಿಯ ಮೇಲೆ ಕಾಂಗ್ರೆಸ್ ಪಕ್ಷ ನಿರಂತರ ದಾಳಿ ಮಾಡ್ತಾ ಬಂದಿದೆ. ಅದರಲ್ಲೂ ಜನಿವಾರದ ವಿಷಯ ಸಾಮಾನ್ಯವಾದದ್ದು ವಿಚಾರವಲ್ಲ ರೀ. ಬ್ರಾಹ್ಮಣತ್ವ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಮಾರ್ಗಸೂಚಿಗಳಾಗಿ ಹಿಂದೂ ಧರ್ಮವನ್ನ ಪ್ರತಿನಿಧಿಸುವಂತದ್ದು. ಇಂತಹ ಬ್ರಾಹ್ಮಣತ್ವಕ್ಕೆ ಅಪಮಾನ ಎಸಗಿರುವಂತಹ ಕಾಂಗ್ರೆಸ್ ಸರ್ಕಾರ ಶಾಪದಲ್ಲಿಯೇ ಮುಳುಗಿ ಹೋಗ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರದ ಸರ್ಕಾರ, ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂಥ ಸಿದ್ದರಾಮಯ್ಯವರು ಮಾಡಿರುವಂಥ ಬೆಲೆ ಏರಿಕೆಗಳಾಗಿರ್ಬೋದು, ಮತ್ತು ಅಣ್ಣ ಬಸವಣ್ಣನವರು ಮತ್ತು ಕನಕದಾಸರು ಹೇಳಿರೋ ರೀತಿಯಲ್ಲಿ ಇವನಾರವ ಎಂದೆನಿಸಿದರಯ್ಯ, ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನ ಎಂದೆನಿಸಯ್ಯ ಅಂತೇಳಿ ಅಣ್ಣ ಬಸವಣ್ಣವ್ರು ಹೇಳಿದರೆ, ಕುಲವೆಂದು ಒಡೆದಾಡಿದಿರಿ, ನಿಮ್ಮ ನೆಲೆಯೇನೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರುವಂಥ ಒಂದು ವಚನಗಳು. ಅವೆಲ್ಲವುದನ್ನು ಕೂಡ ಮೀರಿ ಸಿದ್ದರಾಮಯ್ಯನವರು ಇವತ್ತು ಜಾತಿ ಗಣತಿ ಅನ್ನುವಂಥ ಒಂದು ಹೆಸರಲ್ಲಿ ಜಾತಿಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ರಾಜ್ಯದಲ್ಲಿ ಒಂದು ರಾಕ್ಷಸ ರಾಜ್ಯವನ್ನಾಗಿ ಪರಿಗಣಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ವಿಭಜನೆ ಮಾಡೋದ್ರ ಮೂಲಕ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಶಾಂತಿಯನ್ನು ಕದಡುವಂಥ ಒಂದು ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿನೇ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು, ಜಾತಿ ಗಣತಿ ಆಗಿರ್ಬೋದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಆಡಳಿತವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ಜನಾಕ್ರೋಶ ಯಾತ್ರೆ ನಡೀತಾ ಇದೆ, ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಗದಗಿಗೆ. ಹಾಗಾಗಿ ಇವತ್ತು ಇಡೀ ರಾಜ್ಯದ ಜನರು ಆಕ್ರೋಶಭರಿತರಾಗಿದ್ದಾರೆ. ಇವತ್ತು ಜನರನ್ನೆಲ್ಲ ಒಗ್ಗೂಡಿಸಿ ಒಟ್ಟಾಗಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತೇನು ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವಿಜೇಂದ್ರ ಅವರ ನೇತೃತ್ವದ ಈ ಯಾತ್ರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸಿರುವಂಥ ಒಂದು ಜನತೆ, ಮತ್ತು ಹಾಗಾಗಿ ಇನ್ನೂ 15-20 ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಮುಂದುವರಿತಾ ಇರೋ ಕಾರಣ ಇವತ್ತು ಖಂಡಿತವಾಗ್ಲೂ ಕೂಡ ಜನರು ಈ ಸರ್ಕಾರವನ್ನು ಅವ್ರನ್ನ ಇನ್ನು ತೆಗಿಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರನ ಮುಂದುವರಿಯೋದಕ್ಕೆ ಅವರು ಲಾಯಕ್ಕಿಲ್ಲ ಅನ್ನೋಂಥ ಒಂದು ನಿರ್ಧಾರಕ್ಕೂ ಜನರು ಕೇವಲ 2 ವರ್ಷಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಆ ಜನರ ಒಂದು ಜೊತೆಯಲ್ಲಿ ನಾವಿದ್ದೀವಿ ಅನ್ನೋಂಥ ಭರವಸೆಯನ್ನು ಕೊಡುವಂಥ ಈ ಜನಾಕ್ರೋಶ ಯಾತ್ರೆ ಭಾಳ ದಿಗ್ವಿಜಯವಾಗಿ ನಡೀತಾ ಇದೆ. ಸರ್, ಈಗ ರಾಜ್ಯ ಸರ್ಕಾರ ಈ ಜನಿವಾರ ತೆಗೆಸೋದು ವಿದ್ಯಾರ್ಥಿಗಳಿಂದ ಈ ರೀತಿ ಮಾಡ್ತಾ ಇದೆ, ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದೆ ಅಂತ ಅಲ್ಲ, ಎಲ್ಲ ವಿಚಾರಗಳೆಂದರೆ ಸನಾತನ ಧರ್ಮದ ಮೇಲೆ, ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ದಾಳಿಯಿಂದ ಹಿಡಿದು ಇವತ್ತು ಜನಿವಾರ ತೆಗೆಯುವಂಥ ಒಂದು ವಿಚಾರ ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಇವತ್ತು ಒಂದು ಬ್ರಾಹ್ಮಣತ್ವ ಅಂತಂದರೆ ಇಡೀ ನಮ್ಮ ದೇಶಕ್ಕೆ ಒಂದು ಮಾರ್ಗಸೂಚಿಗಳಾಗಿ ಹಿಂದೂ ಧರ್ಮವನ್ನು ನಮ್ಮೆಲ್ಲರ ಪರವಾಗಿ ಆ ಭಗವಂತನ ಸಮಕ್ಷಮದಲ್ಲಿ ಪ್ರತಿನಿಧಿಗಳಾಗಿರುವಂಥ ಒಂದು ಬ್ರಾಹ್ಮಣತ್ವಕ್ಕೆ ಅಪಮಾನ ಎಸಗಿರುವಂಥ ಈ ಸರ್ಕಾರ ಆ ಒಂದು ಶಾಪದಲ್ಲೇ
ಇವರು ಮುಳುಗೋಗ್ತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟೇ.